ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ಸರಳವಾಗಿ ಚಿಕನ್ ಟಿಕ್ಕಾ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮೊದಲಿಗೆ 1 kg ಚಿಕನನ್ನು ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆಯಿರಿ. ನಿಮಗೆ ಬೇಕಾದರೆ ಮಾತ್ರ ಅದಕ್ಕೆ ಅರ್ಧ ಅಥವಾ 1 ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಹಾಗೆ ಇಡಿ. ನಂತರ ಚಿಕನನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ಚಿಕನ್ ಮ್ಯಾರಿನೇಟ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಒಂದು ಪಾತ್ರೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದಕ್ಕೆ ಚಿಲ್ಲಿ ಪೌಡ್ರನ್ನು ಸೇರಿಸಿ, ಜೀರಿಗೆ ಪೌಡ್ರನ್ನು ಸೇರಿಸಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ. ನಾನು ಇಲ್ಲಿ ಬೋನ್ ರವರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. 1 ಕಪ್ನಷ್ಟು ಗಟ್ಟಿ ಮೊಸರನ್ನು ತಗೊಳ್ಳಿ. ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಚಿಕನ್ಗೆ ಹಾಕಿ ಅದನ್ನು 1 ರಿಂದ 2 ಗಂಟೆಗಳ ಕಾಲ ಹಾಗೆ ಮ್ಯಾರಿನೇಟ್ ಆಗಲು ಬಿಡಿ. ಈಗ 5 ರಿಂದ 6 ಈರುಳ್ಳಿಗಳನ್ನು ಸಣ್ಣವಾಗಿ ಕತ್ತರಿಸಿ ಒಂದು ಕಾವಲಿಗೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಕತ್ತರಿಸಿದಂತಹ ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿ. ಫ್ರೈ ಮಾಡಿದಂತಹ ಈರುಳ್ಳಿಯನ್ನು ತೆಗೆದು ಒಂದು ಬದಿಗೆ ಇಡಿ. ಅದೇ ಎಣ್ಣೆಗೆ ಮ್ಯಾರಿನೇಟ್ ಮಾಡಿದಂತಹ ಚಿಕನ್ನನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಂತಹ ಚಿಕನ್ನನ್ನು ಕೂಡ ಬದಿಗೆ ಇಡಿ. ನಾನೀಗ 3 ರಿಂದ 4 ಕಪ್ಪಷ್ಟು ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆಯಲ್ಲಿ ನೀರು ಕುದಿಯಲು ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಲವಂಗ, ಬಿರಿದ ಎಲೆ ಅಂದರೆ ಬೇ ಲೀಫು, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವೆಲ್ಲವನ್ನು ಹಾಕಿ ನೀರು ಕುದಿದ ಮೇಲೆ ಅಕ್ಕಿ ಹಾಕಿ ಅನ್ನವನ್ನು ಬೇಯಿಸಿ. ಬೇಯ್ದ ಅನ್ನವನ್ನು ಸೋಸಿ ಒಂದು ಬದಿಗೆ ಇಡಿ. ಟಿಕ್ಕಾ ಮಸಾಲವನ್ನು ಹೇಗೆ ಮಾಡೋದು ಅಂತ ಈಗ ನನಗೆ ಹೇಳಿಕೊಡ್ತೇನೆ. ಒಂದು ಬನಾಲೆಗೆ ಎಣ್ಣೆ ಹಾಕಿ 2 ಈರುಳ್ಳಿಯನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ, ಗ್ರೈಂಡ್ ಮಾಡಿದಂತಹ ಟೊಮೆಟೊ ಪ್ಯೂರಿಯನ್ನು ಕೂಡ ಸೇರಿಸಿ. ನಾನಿಲ್ಲಿ 2 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೇನೆ. ಅದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲವನ್ನು ಸೇರಿಸಿ ಎಲ್ಲ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಮಾಡಿದಂತಹ ಈರುಳ್ಳಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸಿ 1 ಕಪ್ ಗಟ್ಟಿಯಾದ ಮೊಸರನ್ನು ಕೂಡ ಸೇರಿಸಿ ಮಿಶ್ರಣವನ್ನು ಮಾಡಿ. ಈಗ ಇದಕ್ಕೆ ಫ್ರೈ ಮಾಡಿದಂತಹ ಚಿಕನ್ನನ್ನು ಸೇರಿಸಿ. ವೀಕ್ಷಕರೇ, ಚಿಕನ್ ಟಿಕ್ಕಾ ಮಸಾಲ ರೆಡಿಯಾಗಿದೆ. ಈಗ ಬಿರಿಯಾನಿ ಲೇಯರನ್ನು ಮಾಡುವ ವಿಧಾನ. ಒಂದು ದೊಡ್ಡ ಪಾತ್ರೆಯಲ್ಲಿ ಮೊದಲು ಚಿಕನ್ ಟಿಕ್ಕಾ ಮಸಾಲ ಹಾಕಿ ಅದರ ಮೇಲೆ ಅನ್ನ ಹಾಕಿ ಹೀಗೆಯೇ 2 ಲೇಯರ್ ಆಗಿ ಮಾಡಿ. ಅದರ ಮೇಲೆ ಸ್ವಲ್ಪ ತುಪ್ಪ, ಸ್ವಲ್ಪ ಫುಡ್ ಕಲರನ್ನು ಸೇರಿಸಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿದಂತಹ ಈರುಳ್ಳಿಯನ್ನು ಹಾಕಿ. ಈಗ ನಾವಿದನ್ನು ದಮ್ ಮಾಡಬೇಕು. ಒಂದು ಬೌಲ್ನಲ್ಲಿ ಚಾರ್ಕೋಲ್ ಬಿಸಿ ಮಾಡಿ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಒಂದು ಪಾತ್ರೆಯೊಳಗೆ ಇಟ್ಟು ಮುಚ್ಚಿ. ಪಾತ್ರೆಯನ್ನು ಕಡಿಮೆ ಉರಿಯಲ್ಲಿ ಅಂದರೆ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ದಮ್ನಲ್ಲಿ ಇಡಿ. ಎಂಥ ಪರಿಮಳ! ವೀಕ್ಷಕರೇ, ನಮ್ಮ ಸರಳವಾದ ಚಿಕನ್ ಟಿಕ್ಕಾ ಬಿರಿಯಾನಿ ರೆಡಿಯಾಗಿದೆ. ಇದಂತೂ ರೈತ ಜೊತೆಗೆ ತಿನ್ನಲು ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸರಳವಾಗಿ ಚಿಕನ್ ಟಿಕ್ಕಾ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ. ವೀಕ್ಷಕರೇ, ಈ ರೆಸಿಪಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ನೀವು ಟ್ರೈ ಮಾಡಿ ರುಚಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನಿಮಗೆ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲನ್ನು ಸಪೋರ್ಟ್ ಕೂಡ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.